ಆಧಾರ್ ಕಾರ್ಡ್ನಲ್ಲಿ ವಿಳಾಸ ಬದಲಾಯಿಸೋದು, ಅದರಲ್ಲೂ ಸ್ವಂತ ಹೆಸರಿನಲ್ಲಿ ಅಡ್ರೆಸ್ ಪ್ರೂಫ್ ಇಲ್ಲದಿದ್ದಾಗ ಸ್ವಲ್ಪ ಕಷ್ಟ ಅಂತ ಅನ್ಸ್ಬೋದು ಅಲ್ವಾ? ಆದ್ರೆ ಚಿಂತೆ ಬೇಡ, ಇದಕ್ಕೊಂದು ತುಂಬಾನೇ ಸುಲಭವಾದ ಅಧಿಕೃತ ದಾರಿ ಇದೆ. ಸಾಮಾನ್ಯವಾಗಿ ಯಾರಾದ್ರೂ ಒಂದು ಊರಿಂದ ಇನ್ನೊಂದು ಊರಿಗೆ ಹೋದಾಗ ಅಥವಾ ಹೊಸ ಮನೆಗೆ ಶಿಫ್ಟ್ ಆದಾಗ ಆಧಾರ್ ಕಾರ್ಡ್ನಲ್ಲಿ ವಿಳಾಸ ಅಪ್ಡೇಟ್ ಮಾಡೋದು ತುಂಬಾನೇ ಮುಖ್ಯ ಆಗತ್ತೆ. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ. ಎಷ್ಟೋ ಜನ, ಅಂದ್ರೆ ಪೋಷಕರ ಜೊತೆ ಇರುವ ವಿದ್ಯಾರ್ಥಿಗಳು, ಹೊಸದಾಗಿ ಮದುವೆಯಾದವರು, ಹೀಗೆ ಪಲರತ್ರ ತಮ್ಮದೇ ಹೆಸರಿನಲ್ಲಿ ವಿಳಾಸದ ಪುರಾವೆ ಇರೋದಿಲ್ಲ. ಆಗೇನ್ ಮಾಡೋದು? ನೋಡಿ, ಈ ಸಮಸ್ಯೆಗೆ ಸರ್ಕಾರದಿಂದಲೇ ಒಂದು ಸರಳವಾದ ಪರಿಹಾರ ಇದೆ. ಅದನ್ನೇ ಕುಟುಂಬದ ಮುಖ್ಯಸ್ಥ ಅಥವಾ HOF ಆಧಾರಿತ ಅಪ್ಡೇಟ್ ಅಂತ ಕರೆಯೋದು. ಇದರಲ್ಲಿ ಸಂಬಂಧಿಕರ ವಿಳಾಸದ ಪುರಾವೆಯನ್ನೇ ಬಳಸ್ಕೊಂಡು ವಿಳಾಸವನ್ನ ಬದಲಾಯಿಸಬಹುದು. ಬನ್ನಿ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸರಿ, ಮೊಟ್ಟಮೊದಲಿಗೆ ಈ HOF ಆಧಾರಿತ ವಿಧಾನ ಅಂದ್ರೆ ಏನು ಮತ್ತು ಇದನ್ನ ಯಾರೆಲ್ಲಾ ಬಳಸಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಮನೆಯಲ್ಲಿರುವ ತಂದೆ, ತಾಯಿ ಅಥವಾ ಸಂಗಾತಿಯಂತಹ ಮುಖ್ಯಸ್ಥರ ವಿಳಾಸದ ದಾಖಲೆಯನ್ನು ಬಳಸಿ ಅವರ ಆಧಾರ್ನಲ್ಲಿರುವ ವಿಳಾಸವನ್ನೇ ತಮ್ಮ ಆಧಾರ್ಗೆ ಅಪ್ಡೇಟ್ ಮಾಡ್ಕೊಳ್ಳುವ ಪ್ರಕ್ರಿಯೆ ಇದು. ಹಾಗಾದ್ರೆ ಇದು ಯಾರಿಗೆಲ್ಲ ಉಪಯುಕ್ತ? ಪೋಷಕರ ಜೊತೆ ವಾಸಿಸುವ ವಿದ್ಯಾರ್ಥಿಗಳು ಇರ್ಬೋದು, ಹೊಸದಾಗಿ ಮದುವೆಯಾಗಿ ಸಂಗಾತಿ ಮನೆಗೆ ಹೋದವರು, ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಸಂಬಂಧಿಕರ ಮನೆಯಲ್ಲಿ ವಾಸವಿದ್ದು ಸ್ವಂತ ವಿಳಾಸದ ದಾಖಲೆ ಇಲ್ಲದ ಯಾರು ಬೇಕಾದ್ರೂ ಈ ಸೌಲಭ್ಯವನ್ನ ಬಳಸಬಹುದು. ಓಕೆ, ಹಾಗಿದ್ರೆ ಈ ಪ್ರಕ್ರಿಯೆಯನ್ನ ಶುರು ಮಾಡೋದು ಹೇಗೆ? ಅರ್ಜಿದಾರರು ಯಾವೆಲ್ಲ ಹಂತಗಳನ್ನ ಪಾಲಿಸಬೇಕು ಅಂತ ಈಗ ನೋಡೋಣ. ಈ ಪ್ರಕ್ರಿಯೆ ಪೂರ್ತಿಯಾಗಿ ಆನ್ಲೈನಲ್ಲೇ ನಡೆಯುತ್ತೆ. ಮೊದಲು ಮೈ ಆಧಾರ್ ಪೋರ್ಟಲ್ಗೆ ಹೋಗಿ ಆಧಾರ್ ನಂಬರ್ ಮತ್ತು OTP ಹಾಕಿ ಲಾಗಿನ್ ಆಗಬೇಕು. ಆಮೇಲೆ ಅಡ್ರೆಸ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹೆಡ್ ಆಫ್ ಫ್ಯಾಮಿಲಿ HOF ಬೇಸ್ಡ್ ಅಡ್ರೆಸ್ ಅಪ್ಡೇಟ್ ಅನ್ನೋ ಆಯ್ಕೆಯನ್ನ ಆರಿಸ್ಕೊಳ್ಬೇಕು. ಸರಿ, ಈಗ ಮುಂದಿನ ಹಂತ. ಇದು ತುಂಬಾ ಮುಖ್ಯವಾದದ್ದು. ಕುಟುಂಬದ ಮುಖ್ಯಸ್ಥರ ಜೊತೆಗಿನ ಸಂಬಂಧವನ್ನು ಸಾಬೀತುಪಡಿಸಲು ಬೇಕಾದ ವಿವರಗಳು ಮತ್ತು ದಾಖಲೆಗಳನ್ನ ಒದಗಿಸಬೇಕು. ಇಲ್ಲಿ ಯಾರ ವಿಳಾಸವನ್ನು ಬಳಸಲಾಗುತ್ತಿದೆಯೋ ಅಂದ್ರೆ ಆ ಕುಟುಂಬದ ಮುಖ್ಯಸ್ಥರ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು. ಸಿಸ್ಟಮ್ ಆ ಸಂಖ್ಯೆ ಸರಿಯಾಗಿದೆಯಾ ಅಂತ ಮೊದಲು ಪರಿಶೀಲಿಸುತ್ತೆ. ಹಾಗಾದ್ರೆ ಸಂಬಂಧವನ್ನು ಸಾಬೀತುಪಡಿಸಲು ಯಾವ ದಾಖಲೆಗಳನ್ನ ಕೊಡಬಹುದು? ರೇಷನ್ ಕಾರ್ಡ್, ಮದುವೆ ಸರ್ಟಿಫಿಕೇಟ್, ಪಾಸ್ಪೋರ್ಟ್, ಹೀಗೆ ಇಬ್ಬರ ಹೆಸರು ಮತ್ತು ಸಂಬಂಧವನ್ನು ಸ್ಪಷ್ಟವಾಗಿ ತೋರಿಸುವ ಯಾವುದೇ ಅಧಿಕೃತ ದಾಖಲೆಯನ್ನ ಬಳಸಬಹುದು. ಒಂದು ವೇಳೆ ಆ ರೀತಿಯ ಯಾವುದೇ ಡಾಕ್ಯುಮೆಂಟ್ ಇಲ್ಲದಿದ್ರೆ ಏನ್ ಮಾಡೋದು? ಇದು ಸಹಜವಾದ ಪ್ರಶ್ನೆ. ಅದಕ್ಕೂ ಒಂದು ಪರ್ಯಾಯ ವ್ಯವಸ್ಥೆ ಇದೆ. UIDAI ವೆಬ್ಸೈಟ್ನಿಂದ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೇಕು. ಅದನ್ನ ಪ್ರಿಂಟ್ ತೆಗೆದು ಕುಟುಂಬದ ಮುಖ್ಯಸ್ಥರಿಂದ ಸಹಿ ಮಾಡಿಸಿ ಅದನ್ನೇ ಸಂಬಂಧದ ಪುರಾವೆಯಾಗಿ ಅಪ್ಲೋಡ್ ಮಾಡಬಹುದು. ಹೀಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಶುಲ್ಕ ಪಾವತಿಸಿದ ತಕ್ಷಣ ಒಂದು ಸ್ವೀಕೃತಿ ಚೀಟಿ ಸಿಗುತ್ತೆ. ಅದರಲ್ಲಿ ಒಂದು ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಅಂದ್ರೆ SRN ಇರುತ್ತೆ. ಈ ನಂಬರ್ ತುಂಬಾನೇ ಮುಖ್ಯ, ಅದನ್ನ ಬರ್ದಿಟ್ಕೊಳ್ಬೇಕು. ಈಗ ಅರ್ಜಿದಾರರ ಕೆಲಸ ಮುಗೀತು. ಆ SRN ನಂಬರನ್ನು ಕುಟುಂಬದ ಮುಖ್ಯಸ್ಥರಿಗೆ ಕೊಡಬೇಕು, ಯಾಕಂದ್ರೆ ಮುಂದಿನ ಹಂತ ಅವರದ್ದೇ. ಈಗ ಕುಟುಂಬದ ಮುಖ್ಯಸ್ಥರ ಪಾತ್ರ ಏನು ಅಂತ ನೋಡೋಣ. ಅವರ ಕೆಲಸ ತುಂಬಾ ಚಿಕ್ಕದು, ಆದ್ರೆ ಅಷ್ಟೇ ಪ್ರಮುಖವಾದದ್ದು. ಇಲ್ಲಿ ಒಂದು ವಿಷಯ ನೆನ್ಪಿನಲ್ಲಿಡ್ಬೇಕು. ಕುಟುಂಬದ ಮುಖ್ಯಸ್ಥರು ಈ ವಿನಂತಿಗೆ ಒಪ್ಪಿಗೆ ಕೊಡಲು ಕೇವಲ 30 ದಿನಗಳ ಕಾಲಾವಕಾಶ ಇರುತ್ತೆ. ಅವರಿಗೆ ಒಂದು SMS ಬರುತ್ತೆ. ಅವರು ಮೈ ಆಧಾರ್ ಪೋರ್ಟಲ್ಗೆ ಲಾಗಿನ್ ಆಗಿ ಅಲ್ಲಿ ಮೈ ಹೆಡ್ ಆಫ್ ಫ್ಯಾಮಿಲಿ ರಿಕ್ವೆಸ್ಟ್ ಅನ್ನೋ ವಿಭಾಗಕ್ಕೆ ಹೋಗಿ ನೀವು ಕೊಟ್ಟ SRN ನಂಬರ್ ಹಾಕಿ ವಿನಂತಿಯನ್ನ ಅಕ್ಸೆಪ್ಟ್ ಮಾಡಿದ್ರೆ ಸಾಕು, ಅವರ ಕೆಲ್ಸ ಮುಗೀತು. ಹಾಗಾದ್ರೆ ಕುಟುಂಬದ ಮುಖ್ಯಸ್ಥರು ಒಪ್ಪಿಗೆ ಕೊಟ್ಟ ಮೇಲೆ ಏನಾಗುತ್ತೆ? ಕೊನೆಯದಾಗಿ ಆಗುವ ಫಲಿತಾಂಶಗಳನ್ನ ನೋಡೋಣ. ಇಲ್ಲಿ 2 ಸಾಧ್ಯತೆಗಳಿರೋದು. ಒಂದು, ಕುಟುಂಬದ ಮುಖ್ಯಸ್ಥರು 30 ದಿನದೊಳಗೆ ಒಪ್ಪಿಗೆ ಕೊಟ್ರೆ ವಿಳಾಸ ಅಪ್ಡೇಟ್ ಆಗುತ್ತೆ. 2, ಅವರು ಒಪ್ಪಿಗೆ ಕೊಡದಿದ್ರೆ ಅಥವಾ ಏನೂ ಮಾಡದಿದ್ರೆ ಆ ವಿನಂತಿ ತಾನಾಗಿಯೇ ರದ್ದಾಗುತ್ತೆ ಮತ್ತೆ ಮೊದಲಿಂದ ಪ್ರಕ್ರಿಯೆ ಶುರು ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಅರ್ಜಿದಾರರ ಕೆಲಸ ವಿನಂತಿ ಸಲ್ಲಿಸಿ, ಡಾಕ್ಯುಮೆಂಟ್ ಕೊಟ್ಟು SRN ಶೇರ್ ಮಾಡೋದು. ಕುಟುಂಬದ ಮುಖ್ಯಸ್ಥರ ಕೆಲಸ 30 ದಿನದೊಳಗೆ ಲಾಗಿನ್ ಆಗಿ ಆ SRN ಬಳಸಿ ಒಪ್ಪಿಗೆ ನೀಡೋದು. ಇಷ್ಟು ಮಾಡಿದ್ರೆ ವಿಳಾಸ ಅಪ್ಡೇಟ್ ಪ್ರಕ್ರಿಯೆ ಸರಾಗವಾಗಿ ಮುಗಿಯುತ್ತೆ. ನೋಡಿದ್ರಲ್ಲ, ಈ HOF ಆಧಾರಿತ ವಿಳಾಸ ಅಪ್ಡೇಟ್ ಪ್ರಕ್ರಿಯೆ ಎಷ್ಟು ಸರಳವಾಗಿದೆ ಅಂತ. ಇಂತಹ ಡಿಜಿಟಲ್ ವ್ಯವಸ್ಥೆಗಳು ನಮ್ಮ ದೈನಂದಿನ ಕೆಲಸಗಳನ್ನ ಎಷ್ಟು ಸುಲಭ ಮಾಡ್ತಿವೆ ಅಲ್ವಾ? ಭವಿಷ್ಯದಲ್ಲಿ ಅಧಿಕೃತ ದಾಖಲೆಗಳ ನಿರ್ವಹಣೆ ಇನ್ನೆಷ್ಟು ಸರಳವಾಗಬಹುದು ಅಂತ ಯೋಚನೆ ಮಾಡಬೇಕಾದ ವಿಷಯ.